ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಟೈಮ್ ಬಂದು 9:30 ಆಗ್ತದೆ. ನಂದು ಏನಾಯಿತು ಅಂದರೆ ನೆನ್ನೆ ಫ್ರೈಡೇ ಅಲ್ವಾ, ವರಮಹಾಲಕ್ಷ್ಮಿ ಬೆಳಗ್ಗೆನೇ ನನ್ನ ಪೀರಿಯಡ್ ಆಗಿಬಿಟ್ಟೆ. ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿತ್ತು. ಈ ವರ್ಷನಾದರೂ ನಾನು ಅಟ್ಲೀಸ್ಟು ಸ್ಯಾಟರ್ಡೆ ಪೀರಿಯಡ್ ಆಗಿದ್ರೆ ಓಕೆ ಆಗ್ತಿತ್ತು, ಫ್ರೈಡೇನೇ ಆಗ್ಬಿಡ್ತಲ್ಲ ಅಂತ ಬೇಜಾರಾಗೋಯ್ತು ಹಂಗಂತೂ. ಇಡೀ ದಿವಸ ನಾನೇನೂ ಕೆಲಸ ಮಾಡಿಲ್ಲ ಆಯಿತಾ. ಆಮೇಲೆ ಮೂವಿಗೆ ಹೋಗ್ಬಿಟ್ಟು ಬಂದೆ, ಇರುಮುಡಿ ಅಂಥೇಳಿ, ತುಂಬಾ ಚೆನ್ನಾಗಿದೆ, ಹೋಗಿ ಒಂದ್ಸಲ ನೋಡಿ. ತೆಲುಗು ಮೂವಿ. ಅದಾದಮೇಲೆ ಆಚೆಯಿಂದನೇ ಊಟ ತಿಂದಿದ್ದಾಯಿತು, ಬಿಕಾಸ್ ನನಗೇನೂ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಯಾಕೋ ಗೊತ್ತಿಲ್ಲ, ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದ್ದು ನನಗಂತೂ. ಹೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು. ಅದಕ್ಕೆ ನಾನು ಜಾಸ್ತಿ ಏನೂ ಕೆಲಸ ಮಾಡಿಲ್ಲ, ಆರಾಮಾಗಿ ಊಟನ ಆಚೆಯಿಂದ ತರಿಸ್ಕೊಂಡು ತಿನ್ನಬೇಕಾದ ಪರಿಸ್ಥಿತಿ ಇತ್ತು, ಹಾಗೆ ತಿಂದಿದ್ದಾಯಿತು. ಆ್ಯಂಡ್ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಆ್ಯಂಡ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡ್ದಿದ್ದಾಯಿತು. ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಎಸ್, ಶುರು ಮಾಡೋಣ. ಇವತ್ತು ಇಡೀ ದಿವಸ ಹೆಂಗಿರುತ್ತೆ ಅಂತ ನೋಡೋಣ, ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಆ್ಯಂಡ್ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ಸೊ ನೆನ್ನೆ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಬಂದೆ, ಎಗ್ ಎಲ್ಲ ತೊಗೊಂಬಂದೆ. ಇವತ್ತು ತಿನ್ನೋಣ ಅಂತ. ನೆನ್ನೆ ನಾನೇನೋ ನಾನ್ ವೆಜ್ ತಿಂದಿಲ್ಲ. ಸೊ ಇಷ್ಟು ತೊಗೊಂಬಂದೆ. ಅವ್ರು ಕವರ್ ಕೊಡಲಿಲ್ಲ, ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನನಗೆ. ಸೊ ಇಷ್ಟೈತೆ. ಧೂಪ ತೊಗೊಂಬಂದೆ. ಆ್ಯಂಡ್ ಒಂದು ಸಾಂಬಾರ್ ಪೌಡರ್, ಆ್ಯಂಡ್ ಸ್ಟೀಲ್ ನಾರು, ಟೀ ಪೌಡರು, ಆ್ಯಂಡ್ ಸೋಯಾ ಚಂಕ್ಸ್ ಕೂಡ ಖಾಲಿ ಆಗಿತ್ತು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಬಂದೆ. ಪ್ರತಿ ಸಲ ಜಜ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಎಲ್ಲ ಅರ್ಧ kg ಕಾಳುಗಳು, ಹುರುಳಿಕಾಳು, ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಯಾವಾಗಲೂ ನಾನ್ ವೆಜ್ಜೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ. ಕಾಬೂಲ್ ಕಡಲೆ ಆ್ಯಂಡ್ ಕಡಲೆಕಾಳು ಮತ್ತು ಹೆಸರು ಕಾಳು. ಸೊ ಇಷ್ಟು ಸೇರಿ ಆಲ್ಮೋಸ್ಟ್ ಲೈಕ್ 800 ಆಗಿದೆ ಅನ್ಕೊಂತೀನಿ. ಗೈಸ್, ನನ್ನ ಇವತ್ತಿನ ಊಟ ಎಗ್ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಕಡೆ ಬಂದು ಸೋಯಾಬೀನ್ ಪಲಾವ್ನ ಮಾಡ್ಕೊಂಡಿದ್ದೀನಿ. ಇದು ಮಧ್ಯಾಹ್ನ ಮತ್ತು ನೈಟ್ ಎರಡು ಟೈಮ್ಗೂ ಸೇರಿ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಎಡೆಡ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಸೊ ನಂದು ಪೀರಿಯಡ್, ಸೊ ಹಾಗಾಗಿ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿ ಏನಿಲ್ಲ, ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡೋದು. ದಟ್ಸ್ ಇಟ್. ಸೊ ಆಲ್ಮೋಸ್ಟ್ 1 o'clock ಆಗಿದೆ ಕರೆಕ್ಟಾಗಿ. ಆ್ಯಂಡ್ ಇವಾಗ ತಿಂದ್ಬಿಟ್ಟು ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡಿ ವಿಡಿಯೋ ಎಲ್ಲ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಡೂ ಇಟ್ ಟುಡೇ. ಸೊ ಗೈಸ್, ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಾಗಿದೆ ಫೇಸ್ ಪ್ಯಾಕು, ಹೋಮ್ ಮೇಡ್ ಫೇಸ್ ಪ್ಯಾಕು ಯಾವುದೂ ಹಾಕ್ಕೊಂಡಿಲ್ಲ. ಸೊ ಇದು ಅರ್ತ್ ರಿದಮ್. ಸೊ ಇದನ್ನು ಕಂಪ್ಲೀಟ್ ಫೇಸ್ಗೆ ಹಾಕ್ಕೊಂಡು ಒಂದು 10 minutes ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ. ಆಲ್ರೆಡಿ ನೀರು ತುಂಬ ಕಿಟ್ಟಿದ್ದೀನಿ, ಬಿಸಿನೀರು ಸ್ನಾನ ಮಾಡೋಕ್ಕೆ. ಟೈಮ್ ಬಂದು 3 ಆಗ್ತಿರ್ಬೋದು ಅನಿಸುತ್ತೆ. ಸ್ನಾನ ಮಾಡಿ ಚೆನ್ನಾಗಿ ರೆಡಿಯಾಗಿ ವಿಡಿಯೋ ಮಾಡಿ ಇವತ್ತೇ ಪೋಸ್ಟ್ ಮಾಡಬೇಕು. ಇವಾಗ ಈ ಡೈಲಿ ವ್ಲಾಗ್ ಬಂದು ಸಂಡೇ ಪೋಸ್ಟ್ ಮಾಡ್ತೀನಿ. ಇವಾಗ ಮಾಡೋದು ಇವತ್ತೇ ಪೋಸ್ಟ್ ಮಾಡ್ತೀನಿ. ನೆನ್ನೆ ಮಾಡಬೇಕಾಗಿತ್ತು, ಬಟ್ ನೆನ್ನೆ ಸ್ವಲ್ಪ ಹೊಟ್ಟೆ ನೋವಿತ್ತು, ನಾನು ಸರಿಯಾಗಿ ಏನು ಮಾಡೋಕ್ಕಾಗಿಲ್ಲ ನೆನ್ನೆ. ಅದಕ್ಕೋಸ್ಕರ ಇವಾಗ ಮಾಡ್ತೀನಿ. ಆ್ಯಂಡ್ ಹ್ಯಾಪಿ ಸಂಡೇ ಎಲ್ರಿಗೂ. ನೀವು ಇವತ್ತು ಸಂಡೇ ಅಲ್ವಾ, ರಜೆ ಇರುತ್ತೆ.
ಸ್ವಲ್ಪ ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕೊಳ್ಳಿ. ಟ್ಯಾನ್ ಆಗಿರ್ತೀರ ಕೆಲಸ ಮಾಡಿ, ಆಚೆ ಹೋಗಿ ಒಡ್ಡಾಡಿ. ನಿಮ್ಮ ಮನೇಲಿ ಯಾವುದಿದ್ದು ಅದನ್ನೇ ಹಾಕೊಳ್ಳಿ. ಲೈಕ್ ಇದೆಲ್ಲ ಜಸ್ಟ್ ಇವಾಗ ಬಂದಿರೋದು ಗೈಸ್. ಏನೋ ಕಡ್ಲೆಟಲ್ಲಿ ಏನು ಹಾಕೋತೀವಿಲ್ಲ, ಅದು ನಿಜ ಬೆಸ್ಟಾಗಿ ವರ್ಕ್ ಆಗುತ್ತೆ. ನನಗೆ ಇವಾಗ ಅಷ್ಟು ಟೈಮ್ ಇಲ್ಲ, ಅದೆಲ್ಲ ಕಡ್ಲೆಟ್ ಖಾಲಿ ಆಗಿದೆ ಏನೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಅದನ್ನೇ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡಿದ್ದಾಯಿತು. ಸ್ವಲ್ಪ ಕತ್ತಿಗೂ ಹಾಕೊಂಡ್ಬಿಡ್ತೀನಿ. ಎಷ್ಟೊಂದು ಕಲರ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಲರ್. ಒಂಥರ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ದಟ್ಸ್ ಇಟ್. ನಂಗೆ ಈ ಸಲ ವರಮಹಾಲಕ್ಷ್ಮಿಗೆ ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತು ಆಯಿತಾ. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಈ ಸಲ ನಮ್ಮ ಅತ್ತೆ ಮನೆಗೆ ಹೋಗಬೇಕು, ಹಬ್ಬದಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ. ಬಟ್ ಆಗಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸೈಲೆಂಟ್ ಆಗಿದ್ದೀನಿ. ನಾನು ಸ್ನಾನ ಎಲ್ಲ ಮಾಡಿ ಚೆನ್ನಾಗಿ ರೆಡಿಯಾಗಿ ಅದಾದಮೇಲೆ ವೀಡಿಯೋಸ್ ಎಲ್ಲ ಮಾಡಿ ಪೋಸ್ಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಪೋಸ್ಟ್ ಮಾಡಿದ್ದಾಯಿತು. ಆಲ್ಮೋಸ್ಟ್ 5 o'clock ಎಲ್ಲ ಆಗಿಬಿಟ್ಟು 5:30 ಏನೋ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ನಾನು ಕೂಡ ಜಿಂಜರ್ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ಏನಪ್ಪ ಕ್ಲಾಸ್ಗಳಿತ್ತು ಈವ್ನಿಂಗು, ಅದನ್ನು ಕೂಡ ಏನೋ ಕಂಪ್ಲೀಟ್ ಮಾಡಿದ್ದಾಯಿತು. ಗೈಡ್ ಬುಕ್ಕು ರಿಲೀಸ್ ಆಗಿದೆ. ಸೊ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಸೊ ಬೈ ಮಾಡಬೇಕು ಅಂದರೆ ನನಗೆ ಮೇಲ್ ಕಳಿಸಿ, ಓಕೆನಾ. ಸೊ ಗೈಸ್, ನಾನು ಮೀಶೋಯಿಂದ ಕೆಲವೊಂದು ಪಾರ್ಸಲ್ನ ತಂದಿದ್ದೀನಿ. ಲೆಟ್ ಮೀ ಶೋ ಯು. ಸೊ ಇದು ಬಂದು ವ್ಯಾಕ್ಸ್ನ ಹೀಟ್ ಮಾಡುವಂಥದ್ದು ಪ್ರಾಡಕ್ಟು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಫ್ರಮ್ ಮೀಶೋಯಿಂದನೇ ತರಿಸಿರೋದು. ಇದರೊಳಗಡೆ ಡೈರೆಕ್ಟಾಗಿ ಆ ಟಿನ್ ಏನಿರುತ್ತಲ್ಲ ವ್ಯಾಕ್ಸಿಂಗು, ಅದನ್ನು ಡೈರೆಕ್ಟಾಗಿ ಇಡ್ಬೋದು. ನಂಗೆ ಟೈಮೇ ಸಿಗ್ತಿಲ್ಲ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ. ಐ ಥಿಂಕ್ ನಾಳಿದ್ರಲ್ಲಿ ವ್ಯಾಕ್ಸಿಂಗ್ ಮಾಡ್ಕೋಬೇಕು. ಸೊ ಈ ಥರ ಇದೆ ಪ್ರಾಡಕ್ಟು. ಯಾಕಂದರೆ ನಾನು ಸಲೂನ್ ಯೂಶ್ವಲಿ ಹೋಗ್ತಿದ್ನಲ್ವ, ಅದು ಅವತ್ತು ಫೋಟೋ ತೊಗೊಂಡು ಬಂದಿದ್ದೆ. ಅದು ಲೊಕೇಶನ್ ಎಲ್ಲೋ ಚೇಂಜ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅವ್ರ ಲೊಕೇಶನ್ ಸಿಗ್ತಿಲ್ಲ, ಕಾಲ್ ಮಾಡೋರು ಪಿಕ್ಕು ಮಾಡಿಲ್ಲ. ಸರಿ ಅಂದ್ಬಿಟ್ಟು ನಾನೇ ಇದನ್ನೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾಯಿತು. ಇದರಲ್ಲಿ ಬಂದು ವ್ಯಾಕ್ಸ್ ಇದೆ, ವ್ಯಾಕ್ಸ್ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ, ಮತ್ತು ವ್ಯಾಕ್ಸ್ ಎರಡೂ ಇರುತ್ತೆ. ಇದೆಲ್ಲ ಆಲ್ಮೋಸ್ಟ್ 1 ವರ್ಷ ಬರುತ್ತಾ ಏನು ಕತೆ. ಸೊ ಎಲ್ಲೋ ಬೀಳ್ಸ್ಕೊಂಬಂದಿದ್ದಾರೆ ಅನ್ಸುತ್ತೆ. ರೀಕಾ ವ್ಯಾಕ್ಸಿಂಗ್ ಆರ್ಡರ್ ಮಾಡಿರೋದು, ಚಾಕ್ಲೇಟಲ್ಲಿರೋಂಥದ್ದು. ಸೊ ಇದೊಂದು, ಮತ್ತು ಈ ಥರ ಸ್ಟಿಕ್ಸ್ ಕೊಟ್ಟಿದ್ದಾರೆ. ಸೊ ಈ ಥರ ಹಾಕ್ಕೊಳ್ಳೋದು. ನೆಕ್ಸ್ಟ್ ಬಂದು ಸ್ಟ್ರಿಪ್ಸ್ ಇದೆ ಇದರಲ್ಲಿ. ಸೊ ಈ ಥರ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ. ಸೊ ಹಿಂಗೆ ಹಾಕಿ ಹಿಂಗೆ ಕೀಳೋದು. ಸೊ ಐ ಥಿಂಕ್ ವರ್ತ್ ಫಾರ್ ದ ಮನಿ. ಐ ಥಿಂಕ್ ಇವೆರಡು ಸೇರಿ ಒಂದು 400 rupees ಒಳಗಡೆ ಸಿಕ್ಕಿರ್ಬೋದು ಅನಿಸುತ್ತೆ. ನಮ್ಗೆ ಆಲ್ಮೋಸ್ಟ್ ಒಂದು 7-8 ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು ಗೈಸ್. ಸೊ ಮಸ್ಟ್ ಬೈ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಆ್ಯಂಡ್ ಇವಾಗ ಸದ್ಯಕ್ಕೆ ಸೂಪರಾಗಿ ಮಳೆ ಬರ್ತಿದೆ. ನಾನಿವತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಸೊ ಮಳೆ ಸ್ವಲ್ಪ ಲೈಟಾಗಿ ಸ್ಟಾಪ್ ಆಗಿದೆ ಇವಾಗ. ಬಟ್ ವೆದರ್ ಅಂತೂ ಬ್ಯೂಟಿಫುಲ್ ಆಗಿದೆ ಗೈಸ್. ಗೈಸ್, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೀರಿಯಡ್ ಆಗಿಲ್ಲ ಅಂದರೆ ಈ ಒಂದು ಸ್ಯಾರಿನ ಹಾಕೊಳ್ಳೋಣ ಅಂತಲೇ ಸ್ಟಿಚ್ ಮಾಡಿಸಿ, ಅವರು ನಾಳೆ ಹಬ್ಬ ಅಂದರೆ ಇವತ್ತು ಬ್ಲೌಸ್ ಕೊಟ್ಟರು 9:15 ಫೋನ್ ಮಾಡಿ. ಸೊ 1 ಸೆಕೆಂಡ್.
ಸ್ವಲ್ಪ ಒಂದು ಕಡೆ ಲೂಸ್ ಒಂದು ಕಡೆ ಫಿಟ್ ಆಗಿದೆ, ಬಟ್ ನಾಟ್ ಬ್ಯಾಡ್. ಈ ಥರ ಫ್ರಂಟಲ್ಲಿ ಕ್ಲೀವೇಜ್ ಇಕ್ಸಿ ಈ ಥರ ಬರುತ್ತೆ. ನಾನು ಯಾವುದೋ ಒಂದು ಬ್ಲೌಸ್ ರೆಫರೆನ್ಸ್ ಕೊಟ್ಟೆ, ಇಲ್ಲಿ ಹಾಕ್ತೀನಿ ನೋಡಿ ಆ ಬ್ಲೌಸ್ ರೆಫರೆನ್ಸು. ಆ ಥರ ಹೊಲಿಸ್ಬೇಕಾಗಿತ್ತು. ಸ್ವಲ್ಪ ಕ್ಲೀವೇಜ್ ಬರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು ಸೈಡ್ ತೋಳು ಲೂಸ್ ಇದೆ, ಒಂದು ಸ್ವಲ್ಪ ಟೈಟ್ ಇದೆ, ಬಟ್ ಓಕೆ. ಬಟ್ ಅದೇ ನೋಡಬೇಕು. ಬ್ಯಾಕ್ ಸೈಡ್ ಈ ಥರ ಫುಲ್ ಕವರ್ ಮಾಡಿಸುತ್ತೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿತ್ತು ಇಲ್ಲಿ ಒಂದು ಜಿಪ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು, ಬಟ್ ನಾನು ಅನ್ಕೊಂಡಂಗೆ ಏನೂ ಬಂದಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಹೊಲ್ಸಿದ್ದೀನಿ. ಬಟ್ ಹಾಕೊಳಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸಖತ್ ಪ್ಲ್ಯಾನ್ ಮಾಡಿದ್ದೆ. ಬಳೆ ಎಲ್ಲ ತೊಗೊಂಬಂದಿದ್ದೆ ಹಾಕೊಳ್ಳೋಕ್ಕೆ. ಇದಕ್ಕೆ ಗ್ರೀನ್ ಕಲರ್ ಬಳೆ ಮತ್ತು ಗ್ರೀನ್ ಕಲರ್ ನೆಕ್ ಪೀಸ್, ಚಿಕ್ಕದು ಓಲೆ ಎಲ್ಲ ತೊಗೊಂಡಿದ್ದೆ. ಬಟ್ ಆಗಲಿಲ್ಲ, ಸ್ವಲ್ಪ ಗೊತ್ತಲ್ಲ ಪೀರಿಯಡ್ ಆಗಿದ್ದ ಕಾರಣ. ಸ್ಯಾರಿ ಬಂದ್ಬಿಟ್ಟು ಈ ಥರ ತೊಗೊಂಡಿದ್ದೆ, ಯೆಲ್ಲೋ ಕಲರು. ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕೊಳಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ನಿಮ್ಗೆ ಹೆಂಗೆ ಕಾಣಿಸ್ತದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ಇದಾಗಿ ಇದು 800 or 900 ರುಪೀಸ್ ಅನಿಸುತ್ತೆ ಸ್ಯಾರಿ. ಬ್ಲೌಸ್ ಹೊಲ್ಸೋಕ್ಕೂ ನನಗೆ 900 ರುಪೀಸೇ ಆಗಿತ್ತು. ಸೊ ನೆಕ್ಸ್ಟ್ ಯಾವ್ದಾರು ಹಬ್ಬಕ್ಕೆ ಹಾಕ್ಕೊತೀನಿ. ನಾನಿವಾಗ ಮನೇಲಿ ಮೊಳಕೆ ಎಲ್ಲ ಕಟ್ಟೋಕ್ಕೆ ಕಾಳೆಲ್ಲ ತೊಳೆದು ಇವತ್ತು ನೆನೆಸಿ ಮೊಳಕೆಗೆ ಹಾಕಿದ್ದೀನಿ. ಮೊದಲಿಗೆ ಹುಳಿಕಾಳು, ನಾನೇನು ಕಾಳು ತೊಗೊಂಬಂದೆ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಬಟಾಣಿ ಮತ್ತು ಕಡಲೆಕಾಳು, ಕಾಬೂಲ್ ಕಡಲೆ ಎರಡು ಅದೇ ಇರೋದು, ಮೇಲೆ ಕೆಳಗಡೆ ಎರಡರಲ್ಲೂ ಇಟ್ಟಿದ್ದೀನಿ. ಇದಕ್ಕೊಂದು ಪಾತ್ರೆನೇ ಬರುತ್ತೆ, ಮೀಶೋದಲ್ಲಿ ಅದು ಆರ್ಡ್ರ್ ಮಾಡಿ ತೊಗೋಬೇಕು ಆ್ಯಕ್ಚುಲಿ. ಅದಿದ್ದರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಮಧ್ಯಾಹ್ನ ಏನು ಮಾಡಿದ್ನಲ್ಲ ಅದನ್ನೇ ಬಿಸಿ ಮಾಡಿಕೊಂಡು ಈಗ ಊಟನ ಮಾಡ್ಕೊತೀನಿ. ಇದೇ ನನ್ನ ಇವತ್ತಿನ ಡಿನ್ನರ್ ಕೂಡ ಆಗಿರುತ್ತೆ. ಸೊ ನನ್ನ ಕ್ಲಾಸಸ್ ಎಲ್ಲ ಮುಗೀತು. ಆ್ಯಂಡ್ ಈಗ ನಾನು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ, ಸ್ಕಿನ್ ಕೇರ್ ಮಾಡೋಕ್ಕೆ. ಆ್ಯಂಡ್ ಇವತ್ತು ಲಾಡೆಲ್ ಅವ್ರದ್ದು ಫೇಸ್ ವಾಶ್ನ ಬಳಸ್ತಿದ್ದೀನಿ. ಇದು ರೈಸ್ ವಾಟರ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಬೇಕಿರೋ ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಈ ಟಾಪ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದಾದಮೇಲೆ ನಾನು ನನ್ನ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಕಸ ಎಲ್ಲ ಇತ್ತು, ತೊಗೊಂಡೋಗಿ ಆಚೆಗೆಲ್ಲ ಇಟ್ಟು ಬಂದೆ. ಟೈಮ್ ಆಲ್ಮೋಸ್ಟ್ 10:30, 11 ಆಗಿತ್ತು. ನಾನು ಇವತ್ತು ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು ಪಾಡ್ಕಾಸ್ಟ್ ಇತ್ತು, ಅದನ್ನು ನೋಡ್ತಿದ್ದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿಬಿಟ್ಟು. ಅದಾದಮೇಲೆ ಸ್ವಲ್ಪ ಸ್ಕ್ರಿಪ್ಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬರಿತಾ ಇದ್ದೆ. ಈ ಬುಕ್ಕು ಲಿಂಕು ಇವತ್ತು ನಾನು ಯೂಸ್ ಮಾಡಿದ್ದ ಹಾಕ್ಕೊಂಡಿದ್ದ ಎಲ್ಲ ಪ್ರಾಡಕ್ಟ್ಸ್ ಲಿಂಕು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಆಲ್ರೆಡಿ 199 ರುಪೀಸ್ಗೆ ಗೈಡ್ ಬುಕ್ ಕೊಟ್ಟಿದ್ದೀನಿ. ಈ ಗೈಡ್ ಬುಕ್ಕಲ್ಲಿ ನಾನು ಆಲ್ರೆಡಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಥರ ನಿಮಗೆ ಮಾರ್ನಿಂಗ್ ಮತ್ತು ನೈಟ್ ಸ್ಟೆಪ್ ಬೈ ಸ್ಟೆಪ್ ಮ್ಯಾನಿಫೆಸ್ಟೇಷನ್ ರೊಟೀನ್ದು ಇರುತ್ತೆ. ನಿಮಗೆ ಈಸಿ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅದೊಂದು ಗೈಡ್ ಬುಕ್ನ ರೆಡಿ ಮಾಡಿರೋದು. ತುಂಬ ಜನ ಬೈ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೊ 30 ಡೇಸ್ ಏನು ಕಂಪ್ಲೇಂಟ್ಸ್ ಕೊಡ್ದಲ್ಲ, ಇಗ್ನೋರ್ ಮಾಡ್ದಲ್ಲ, ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗಿ, ನಿಮ್ಮ ಲೈಫ್ ಡೆಫಿನೆಟ್ಲಿ ಬದಲಾಗುತ್ತೆ. ಅದಾದಮೇಲೆ ನನಗೆ ಅಪ್ಡೇಟ್ ಮಾಡಿ ಥ್ರೂ ಕಮೆಂಟ್ಸ್ ಅಥವಾ ಮೇಲ್ ಐ ಡಿ ಮುಖಾಂತರ ಅಪ್ಡೇಟ್ ಮಾಡಿದ್ರು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ನಿಮಗೆ ಇನ್ನು ಯಾರಿಗೆಲ್ಲ ವೀಡಿಯೋ ಬಗ್ಗೆ ಗೊತ್ತಿಲ್ಲ, ಸೊ ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ರೀಸೆಂಟಾಗಿ ಹೋಗಿ ಚೆಕ್ಔಟ್ ಮಾಡಿ. ನನ್ನ ಮೇಲ್ ಐ ಡಿ ಯಾವಾಗಲೂ ಅವೈಲೇಬಲ್ ಇರುತ್ತೆ, ಅದಕ್ಕೆ ನೀವು ನನಗೆ ಮೇಲ್ನ ಕಳಿಸ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಇಡೀ ದಿವಸ ಹಿಂಗಿತ್ತು ನನ್ನ ದಿನ, ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವರ್ಷ ಹಬ್ಬ ಮಾಡೋಕ್ಕಾಗಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಆಯಿತು ಹಬ್ಬದ ದಿವಸ ಅಂತ ದಯವಿಟ್ಟು ನನಗೂ ಕಮೆಂಟ್ ಮುಖಾಂತರ ತಿಳಿಸಿ. ಅದೇನೋ ಕೆಟ್ಟ ನಾನು ಆ ಥರದ್ದು ಏನೂ ಇಲ್ಲ ಗೈಸ್. ತುಂಬ ಜನ ಆ ಥರ ಹಬ್ಬದ ದಿವಸ ಆಗಿಬಿಟ್ರೆ ಅಯ್ಯೋ ಕೆಟ್ಟದ ಹಾಗೆ ಹಿಂಗೆ ಅಂತಾರೆ. ಆ್ಯಕ್ಚುಲಿ ಅದೆಲ್ಲ ಸುಳ್ಳು. ಹಬ್ಬದ ದಿನ ಆದರೆ ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಪೀರಿಯಡ್ ಟೈಮಲ್ಲಿ ನಾವು ತುಂಬ ಪವರ್ಫುಲ್ ಆಗಿರ್ತೀವಂತೆ. ಸೊ ಪೀರಿಯಡ್ ಮ್ಯಾನಿಫೆಸ್ಟೇಷನ್ ಅಂತ ಏನೇನೋ ಸಾಕಷ್ಟು ಇದೆ. ಸೊ ಪೀರಿಯಡ್ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋರು ಜಸ್ಟ್ ಒಂದು ವಿಷ್ನ ಮನಸ್ಸಲ್ಲಿ ಇಟ್ಕೊಂಡು ಎವ್ರಿಡೇ ಅದನ್ನ ಹೇಳೋದು ಅಥವಾ ಬರೆಯೋದು, ಆ ರೀತಿ ನೀವು ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಬಿಕಾಸ್ ತುಂಬ ಜನ ಕೇಳ್ತಾನೆ ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ಡೇ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ನಾನು ಸಿಗ್ತೀನಿ ನನ್ನ ಮುಂದಿನ ಇನ್ನೊಂದು ಯಾವ್ದಾದ್ರು ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಜಾಸ್ತಿ ವ್ಲಾಗ್ಸ್ನ ಬಂದು ಫುಲ್ಲಾಗಿ ಕೂತು ವಾಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಗುಡ್ ನೈಟ್ ಅಥವಾ ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ಯಾವಾಗ ನೋಡ್ತಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿಗ್ತೀನಿ. ಓಕೆ ಬಾಯ್.